ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಕಳೆದ ವಿಡಿಯೋದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ 6ರಿಂದ 10ನೇ ತರಗತಿವರೆಗೆ ಗಣಿತವನ್ನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಇಂಟಿಗ್ರೇಟ್ ಆಗಿರ್ತಕ್ಕಂತಹ ಕ್ಯಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ರಿಜಿಸ್ಟ್ರೇಷನ್ ಆಗಿ ಹಾಗೇನೆ ಲಾಗಿನ್ ಆಗಿ ಗಣಿತ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡು ಆ ಕ್ಲಾಸ್ಗೆ ಮಕ್ಕಳನ್ನ ಹೇಗೆ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಈ ದಿನದ ಈ ಒಂದು ವಿಡಿಯೋದಲ್ಲಿ ನಾನು ಒಬ್ಬನೇ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ಒಂದು ತರಗತಿಗೆ ಬೋಧನೆ ಮಾಡ್ತಾ ಇರಬೇಕಾದ್ರೆ ಗಣಿತ ತರಗತಿನಲ್ಲಿರ್ತಕ್ಕಂತಹ ಮಕ್ಕಳನ್ನ ವಿಜ್ಞಾನ ತರಗತಿ ಒಂದು ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆ ವಿಜ್ಞಾನ ಕ್ಲಾಸ್ ರೂಮ್ಗೆ ಮಕ್ಕಳನ್ನ ಹೇಗೆ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗಮನದಲ್ಲಿ ಇಟ್ಕೋಬೇಕು, ಒಬ್ಬನೇ ಶಿಕ್ಷಕ ಒಂದು ತರಗತಿಗೆ ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ಬೋಧನೆ ಮಾಡ್ತಾ ಇದ್ರೆ ಆ ಶಿಕ್ಷಕ ಈಗಾಗಲೇ ಲಾಗಿನ್ ಆಗಿರ್ತಾರೆ. ಹಾಗೇನೆ ಮ್ಯಾಥ್ಸ್ ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಮ್ಯಾಥ್ಸ್ ಕ್ಲಾಸ್ ರೂಮ್ಗೆ ಮಕ್ಕಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತಾರೆ. ಈಗ ಅದೇ ಶಿಕ್ಷಕ ಸೈನ್ಸ್ ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಮ್ಯಾಥ್ಸ್ ಕ್ಲಾಸ್ ರೂಮ್ ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಸೈನ್ಸ್ ಕ್ಲಾಸ್ ರೂಮ್ಗೆ ಹೇಗೆ ಅವರು ಆ್ಯಡ್ ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ಲಾಗಿನ್ ಆಗಿರ್ತೀರಾ. ಸೊ ಹಾಗಾಗಿ ಗೂಗಲ್ ಬ್ರೌಸರ್ಗೆ ಹೋಗಿ ಈ ಒಂದು ಗೂಗಲ್ ಬ್ರೌಸರ್ ನಲ್ಲಿ ಖಾನ್ ಅಕಾಡೆಮಿ ಅಂತ ಹೇಳಿ ನೀವು ಟೈಪ್ ಮಾಡಿ. ಖಾನ್ ಅಕಾಡೆಮಿ ಅಂತ ಹೇಳಿ ಟೈಪ್ ಮಾಡಿದಾಗ ಈ ರೀತಿ ಒಂದು ಲೋಗೋ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ಲಾಗಿನ್ ಆಗಿರ್ತೀರಾ, ಹಾಗಾಗಿ ಡೈರೆಕ್ಟ್ ಆಗಿ ಅದು ಲಾಗಿನ್ ಆಗುತ್ತೆ. ಸೊ ಇಲ್ಲಿ ಖಾನ್ ಅಕಾಡೆಮಿ ಅಂತ ವೆಬ್ ಲಿಂಕ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಆಲ್ರೆಡಿ ಲಾಗಿನ್ ಆಗಿರ್ತೀರಾ. ಸೊ ಹಾಗಾಗಿ ನೀವು ಆ ಒಂದು ಮೇನ್ ಪೇಜ್ಗೆ ನೀವು ಬರ್ತೀರಾ. ಸೊ ಈ ರೀತಿ ಪಾಪಪ್ ಪೇಜ್ ಬರುತ್ತೆ, ಇಲ್ಲಿ ಸ್ಕಿಪ್ ಕೊಡಿ, ಆ ಪಾಪಪ್ ಪೇಜ್ ಹೋಗುತ್ತೆ. ಸೊ ಈ ಒಂದು ಪೇಜ್ಗೆ ಬಂದು ನಿಲ್ತೀರಾ. ಸೊ ಇಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಮ್ಯಾಥ್ಸ್ ಕ್ಲಾಸ್ ರೂಮ್ ಕ್ರಿಯೇಟ್ ಆಗಿದೆ, ಅದಕ್ಕೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಏನಿದೆ ಅದು ಕೂಡ ಅಸೈನ್ ಆಗಿದೆ. ಇದು ಮ್ಯಾಥ್ಸ್ ಕ್ಲಾಸ್ ರೂಮ್ ಆಗಿದೆ. ಈಗ ಇದೇ ಶಿಕ್ಷಕ ಸೈನ್ಸ್ ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ ಆಡ್ ನ್ಯೂ ಕ್ಲಾಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಾಸ್ ರೂಮ್ ನೇಮ್ ಅನ್ನ ಕೇಳುತ್ತೆ. ಸೊ ಈಗ ಆಲ್ರೆಡಿ ಮ್ಯಾಥ್ಸ್ ಯಾವ ಕ್ಲಾಸಿಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದೇ ಕ್ಲಾಸ್ ಅನ್ನ ಇಲ್ಲೂ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಫಾರ್ಮೆಟ್ ಅಲ್ಲಿ ನೀವು ಕ್ಲಾಸ್ ರೂಮ್ಗೆ ನೇಮ್ ಅನ್ನ ಕೊಡಬೇಕಾಗುತ್ತೆ. ಕ್ಲಾಸ್ 7_ಸೈನ್ಸ್. ಇಲ್ಲಿ ಒಂದು ಐಫನ್ ಹಾಕಿ 2025-2026. ಸೊ ಈ ರೀತಿ ನೀವು ಈಗ ಸೈನ್ಸ್ ಕ್ಲಾಸ್ಗೆ ನೇಮ್ ಅನ್ನ ಕೊಟ್ಟಿದ್ದೀರಾ. ಸೊ ಇದಾದ್ಮೇಲೆ ಸೊ ಹಾಗೆ ಸ್ವಲ್ಪ ಇಲ್ಲಿ ಡೌನ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಬಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ನಿಮ್ಗೆ ಆಪ್ಷನ್ ಕಾಣಿಸುತ್ತೆ, ನೆಕ್ಸ್ಟ್ ಅಂತ. ಸೊ ನಾವೀಗ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಈಗ ಸೈನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕ್ಲಾಸ್ ಸೈನ್ಸ್ಗೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ಅಗೇನ್ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಆಪ್ಷನ್ಸ್ ಇರುತ್ತೆ, ಇದು ಯಾವ್ದನ್ನು ನಾವು ಟಚ್ ಮಾಡೋದೇ ಬೇಡ. ಇಲ್ಲಿ ಸ್ಕಿಪ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ. ಸೊ ಈ ರೀತಿ ಬಂತು. ಈ ರೀತಿ ಬಂದಾದ್ಮೇಲೆ ಈಗ ಕ್ಲಾಸ್ 7 ಸೈನ್ಸ್ 2025-26 ಸೈನ್ಸ್ ಕ್ಲಾಸ್ ರೂಮ್ ಕ್ರಿಯೇಟ್ ಆಗಿದೆ. ಸೊ ಈಗ ಇದಕ್ಕೆ ನಾವು ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಏನಿದೆ ಅದನ್ನ ಅಸೈನ್ ಮಾಡಬೇಕು. ಸೊ ಅಸೈನ್ ಮಾಡಲಿಲ್ಲ ಅಂದ್ರೆ ಆ ಖಾನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ನಲ್ಲಿ ಸಿಗ್ತಕ್ಕಂತಹ ಯಾವುದೇ ಸಂಪನ್ಮೂಲಗಳು ಅಂದ್ರೆ ಓದುವಂತಹ ಸಂಪನ್ಮೂಲಗಳು ಸಿಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಈಗ ಸೈನ್ಸ್ ಕ್ಲಾಸ್ ರೂಮ್ಗೂ ಕೂಡ ನಾವು ಖಾನ್ ಅಕಾಡೆಮಿಯನ್ನ ಅಸೈನ್ ಮಾಡಬೇಕು. ಹೇಗೆ ಅಸೈನ್ ಮಾಡೋದು ಅಂದ್ರೆ ಇಲ್ಲಿ 3 ಡಾಟ್ಸ್ ಇದೆ. 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಬರ್ತದೆ. ಆ 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಡ್ ಸ್ಟೂಡೆಂಟ್ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರ್ತದೆ. ಸೊ ಇಲ್ಲಿ ಗ್ರೇಡ್ ಅಂತ ಕೇಳ್ತಾನೆ. ನೀವು ಸೈನ್ಸ್ಗೆ ಯಾವ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಸೊ ಆ ಒಂದು ಕ್ಲಾಸ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋತೀರಾ.
ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡಿ ಈಗ ಇಲ್ಲಿ ಸೈನ್ಸ್ ಕ್ಲಾಸ್ ರೂಮ್ ಕ್ರಿಯೇಟ್ ಆಗಿದೆ. ಖಾನ್ ಅಕಾಡೆಮಿ ಕೂಡ ಅಸೈನ್ ಆಗಿದೆ. ಆದರೆ ಇನ್ನೂ ಕೂಡ ಈ ಸೈನ್ಸ್ ಕ್ಲಾಸ್ ರೂಮ್ಗೆ ನಾವು ಮಕ್ಕಳನ್ನ ಆಡ್ ಮಾಡಿಲ್ಲ. ಈಗಾಗಲೇ ನಾವು ಮ್ಯಾಥ್ಸ್ ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಿದ್ದೀವಿ, ಅಲ್ಲಿ ಮಕ್ಕಳನ್ನ ಆಡ್ ಮಾಡಿದ್ದೀವಿ. ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಈ ಸೈನ್ಸ್ ಕ್ಲಾಸ್ ರೂಮ್ಗೂ ಕೂಡ ನಾವೀಗ ಆಡ್ ಮಾಡಬೇಕು. ಸೊ ಹೇಗೆ ಆಡ್ ಮಾಡೋದು ಅಂತ ಹೇಳಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ಆಡ್ ಸ್ಟೂಡೆಂಟ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಇದನ್ನ ನಾವು ಟಚ್ ಮಾಡಬಾರ್ದು. ಈಗ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾಥ್ಸ್ ಕ್ಲಾಸ್ ರೂಮ್ಗೆ ಹೋಗಿ ಅಲ್ಲಿ ಏನು ಸ್ಟೂಡೆಂಟ್ಸ್ ಇದ್ದಾರೆ ಆ ಸ್ಟೂಡೆಂಟ್ಸ್ ನಿಮ್ಗೆ ಕಾಣಿಸುತ್ತೆ, ಆ ನಂಬರ್ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಗೋ ಸ್ಟಾರ್ಟೆಡ್ ಇದೆಲ್ಲ ಇರುತ್ತೆ. ಇದೇನು ಕೂಡ ನೀವು ಟಚ್ ಮಾಡೋದು ಬೇಡ. ಸೊ ಅದನ್ನ ಇಲ್ಲಿ ಇಂಟು ಮಾರ್ಕ್ ಇರುತ್ತೆ, ಅದನ್ನ ಕೊಟ್ರೆ ಅದು ಹೊರಟೋಗ್ಬಿಡುತ್ತೆ. ಸೊ ಇಲ್ಲಿ ಕ್ಲಾಸ್ ಕೋಡ್ ನಿಮ್ಗೆ ಅಲ್ಲೇ ಡಿಸ್ಪ್ಲೇ ಆಗ್ತಿದೆ, ಸ್ಟೂಡೆಂಟ್ಸ್ ನೇಮ್ ಎಲ್ಲ ಕಾಣಿಸ್ತಾ ಇದೆ, ಆ ಯೂಸರ್ ನೇಮು ಅವರ ಕ್ರೆಡೆನ್ಶಿಯಲ್ ಎಲ್ಲ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಹೀಗೆ ಸ್ವಲ್ಪ ನೀವು ಹೇಳಿದ್ರೆ ಇಲ್ಲಿ ಆಕ್ಷನ್ ಅಂತ ಒಂದು ಕಾಣಿಸ್ತಾ ಇದೆ, ಇಲ್ಲೆಲ್ಲ ಸ್ಕ್ವೇರ್ ಬಾಕ್ಸ್ ಇದೆ. ಈ ಸ್ಕ್ವೇರ್ ಬಾಕ್ಸ್ನೆಲ್ಲ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಸೊ ಎಗೇನ್ ನೀವಿಲ್ಲಿ ಆಕ್ಷನ್ ಅಲ್ಲಿ ಡೌನ್ವರ್ಡ್ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ನೀವು ಟಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಡ್ ಟು ಕ್ಲಾಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಆಡ್ ಟು ಕ್ಲಾಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಕ್ಲಾಸ್ ರೂಮ್ ಶೋ ಆಗುತ್ತೆ. ಅಂದ್ರೆ ಒಬ್ಬನೇ ಟೀಚರ್ 2 ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಮ್ಯಾಥ್ಸ್ ಅಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ ಇರ್ತಾರೆ, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ನ ತಗೊಂಡ್ಬಂದು ನಾವು ಸೈನ್ಸ್ ಕ್ಲಾಸ್ ರೂಮ್ಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ನಾವೀಗ ಕ್ಲಾಸ್ 7 ಸೈನ್ಸ್ 2025-26 ಅಂತ ನಾವು ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದನ್ನ ನಾವು ಕ್ಲಿಕ್ ಮಾಡಿ ಇಲ್ಲಿ ಆಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈಗ ಮ್ಯಾಥ್ಸ್ ಕ್ಲಾಸ್ ರೂಮ್ ನಲ್ಲಿ ಇದ್ದಂತಹ ಮಕ್ಕಳನ್ನ ಕೂಡ ನಾವು ಸೈನ್ಸ್ ಕ್ಲಾಸ್ ರೂಮ್ಗೆ ನಾವು ಆಡ್ ಮಾಡ್ಕೊಂಡಿರೋದನ್ನ ನಾವೀಗ ನೋಡ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಒಂದು ಕ್ಲೋಸ್ ಅಂತ ಹೇಳಿ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ಈಗ ನೀವಿಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಖಾನ್ ಅಕಾಡೆಮಿ ಇದೆಯಲ್ಲ, ಇದನ್ನ ಒತ್ತಿದ್ರೆ ನೀವೀಗ ಬ್ಯಾಕ್ ಬರ್ತೀರಾ. ಸೊ ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಈಗ ಗೊತ್ತಾಗ್ಬಿಡುತ್ತೆ ಕ್ಲಾಸ್ 7 ಸೈನ್ಸ್ 2025-26. ಸೊ ಇಲ್ಲೂ ಕೂಡ ನಾವೀಗ ಸ್ಟೂಡೆಂಟ್ಸ್ 4 ವಿದ್ಯಾರ್ಥಿಗಳನ್ನ ನಾವು ಈ ಸೈನ್ಸ್ ಕ್ಲಾಸ್ ರೂಮ್ಗೂ ಆಡ್ ಮಾಡ್ಕೊಂಡಿದೀವಿ. ಸೊ ಇದು ಒಬ್ಬನೇ ಶಿಕ್ಷಕ ಗಣಿತ ವಿಜ್ಞಾನವನ್ನ ಬೋಧನೆ ಮಾಡ್ತಾ ಇದ್ರೆ ಮಕ್ಕಳನ್ನ ಮ್ಯಾಥ್ಸ್ ಕ್ಲಾಸ್ ರೂಮ್ಗೆ ಹಾಗೆ ಸೈನ್ಸ್ ಕ್ಲಾಸ್ ರೂಮ್ಗೆ ಆಡ್ ಮಾಡ್ಕೊಳ್ತಕ್ಕಂತಹ ವಿಧಾನ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಬೇಕಂದ್ರೆ ಇಲ್ಲಿ ಆಡ್ ಮಾಸ್ಟ್ರಿ ಗೋಲ್ ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇರ್ತದೆ. ಅಂದ್ರೆ ಮಕ್ಕಳಿಗೆ ನಾವಿಲ್ಲಿ ಗೋಲ್ ಅನ್ನ ಸೆಟ್ ಮಾಡುವಂಥದ್ದು. ಹಾಗಾಗಿ ಇದ್ರ ಮೇಲೆ ಬೇಕಾದ್ರೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಇಲ್ಲಿ ಇಂಟು ಮಾರ್ಕ್ ಕೊಡಿ, ಅದು ಹೋಗುತ್ತೆ. ಸೊ ಇಲ್ಲಿ ನಾವು ಮಕ್ಕಳಿಗೆ ಏನ್ ಮಾಡಬೇಕು, ಗೋಲ್ ಅನ್ನ ನಾವಿಲ್ಲಿ ಸೆಟ್ ಮಾಡಬೇಕಾಗ್ತದೆ. ನೋಡಿ ಸೆಲೆಕ್ಟ್ ಕೋರ್ಸ್ ಆಲ್ರೆಡಿ ಬಂದಿರ್ತದೆ, ಇಲ್ಲಿ ಕೋರ್ಸ್ ಮಾಸ್ಟ್ರಿ ಅಂತ ಹೇಳಿರ್ತದೆ. ಇಲ್ಲಿ ಯೂನಿಟ್ ಯಾವುದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂನಿಟ್ಸ್ ನೇಮ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ಅಂದ್ರೆ ಘಟಕಗಳ ಹೆಸರುಗಳು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಒಂದು ಘಟಕವನ್ನ ನಾವೀಗ ಕೊಟ್ಟಿದ್ದೀವಿ. ಸೊ ಅದನ್ನ ನೋಡ್ಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಡೇಟ್ ಕೇಳುತ್ತೆ, ಸೆಟ್ ಡ್ಯೂ ಡೇಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ಆಲ್ರೆಡಿ ಒಂದು ಡೇಟ್ ಸೆಟ್ ಆಗಿರ್ತದೆ. ನೀವು ಎಲ್ಲಿವರೆಗೂ ಮಕ್ಕಳಿಗೆ ಆ ಒಂದು ಯೂನಿಟ್ ಅನ್ನ ಮುಗಿಸ್ಲಿಕ್ಕೆ ಎಷ್ಟು ಡೇಸ್ ಬೇಕು ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ 1 ವೀಕ್ ಆ ಘಟಕ ಓದ್ಲಿಕ್ಕೆ 1 ವೀಕ್ ನೀವು ಟೈಮ್ ಕೊಡೋದಾದ್ರೆ ಒಂದು ಡೇಟ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ಅಂತ ಕೊಟ್ರೆ ಸೊ ಅಲ್ಲಿ ಕೂಡ ಅದು ಬರುತ್ತೆ. ಸೊ ಈ ರೀತಿ ಆದ್ಮೇಲೆ ನೆಕ್ಸ್ಟ್ ನೀವಿಲ್ಲಿ ಇಷ್ಟನ್ನ ಮಾಡಿ ಆ ಮಕ್ಕಳಿಗೆ ನೀವೇನ್ ಮಾಡಬೇಕು, ಒಂದು ಮಾಸ್ಟ್ರಿ ಗೋಲ್ ಅನ್ನು ಕೂಡ ಸೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೆಳಗಡೆ ತೋರಿಸುತ್ತೆ ಅದು ಕ್ರಿಯೇಟ್ 1 ಯೂನಿಟ್ ಗೋಲ್ ಅಂತ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಈ ರೀತಿ ನೀವು ಮಕ್ಕಳಿಗೆ ಮಾಸ್ಟ್ರಿ ಗೋಲ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೈನ್ಸ್ ಟೀಚರ್ ಒಂದು ತರಗತಿಗೆ ಮ್ಯಾಥ್ಸ್ ಟೀಚರು ಮ್ಯಾಥ್ಸ್ ಅನ್ನ ಮಾತ್ರ ಮಾಡ್ತಾ ಹೋಗ್ತಾರೆ. ಸೊ ಇನ್ನೊಬ್ರು ಟೀಚರು ಸೈನ್ಸ್ ಟೀಚರು ಅವರು ಲಾಗಿನ್ ಆಗಿ ಆ ಸೈನ್ಸ್ ಕ್ಲಾಸ್ ರೂಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಈಗ ಆಲ್ರೆಡಿ ಮ್ಯಾಥ್ಸ್ ನಲ್ಲಿ ಇರ್ತಕ್ಕಂತಹ ಸ್ಟೂಡೆಂಟ್ಸ್ ನ ಅವರ ಕ್ಲಾಸ್ ರೂಮ್ಗೆ ಹೇಗೆ ಆಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದ.